ನರೇಂದ್ರ ಮೋದಿಜಿ ಅಚ್ಚೇ ದಿನ ಅಂತಕ್ಕಂಥ ಮಾತು ಹೇಳಿದ್ರಲ್ಲ, ಎಲ್ಲಿ ಬಂದಿದೆ ಅಚ್ಚೇ ದಿನ? ಅದು ಬರಲಿಲ್ಲ, ಇವತ್ತಿನವರೆಗೆ ಬರಲಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ. ಅವತ್ತು 2014ರಲ್ಲಿ $1 ಬೆಲೆ 58 ರೂಪಾಯಿ ಇತ್ತು. ಇವತ್ತು 83 ರೂಪಾಯಿ ಆಗಿದೆ. ಎಲ್ಲಿ ಕಡಿಮೆ ಮಾಡಿದ್ರಿ ನರೇಂದ್ರ ಮೋದಿಜಿ? ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳು ಕೂಡ ಇವತ್ತು ವಿಫಲ ಆಗಿದ್ದಾವೆ. ನರೇಂದ್ರ ಮೋದಿ ಯಾವಾಗ ಭಾಷಣ ಮಾಡಿದ್ರು ಕೂಡ, ಚುನಾವಣಾ ಭಾಷಣ ಮಾಡಿದ್ರು ಕೂಡ, ನಿರುದ್ಯೋಗದ ಸಮಸ್ಯೆ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಬಡವರ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಕೂಡ ಮಾತಾಡಲ್ಲ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷದಿಂದ ಈ ದೇಶದ ಜನರಿಗೆ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಅವರ ಕೊಡುಗೆ ಏನಪ್ಪಾ ಅಂತಂದ್ರೆ ಖಾಲಿ ಚೆಂಬು. ಖಾಲಿ ಚೆಂಬು. ಮೊನ್ನೆ ದೇವೇಗೌಡರ ನರೇಂದ್ರ ಮೋದಿ ಅವರು ಈಗ ಒಂದಾಗ್ಬಿಟ್ಟಿದ್ದಾರೆ ಇದ್ದಕ್ಕಿದ್ದಾಗಲೇನೆ. ಯಾಕಂತಂದ್ರೆ ಇಬ್ಬರಿಗೂ ಸೋಲ್ತೀವಿ ಅಂತಕ್ಕಂಥ ಭೀತಿಯಿಂದ ಒಂದಾಗಿದ್ದಾರೆ. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ, ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಇಬ್ರು ಸೇರಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಇದೊಂದು ಅಪವಿತ್ರವಾದಂತ ಮೈತ್ರಿ. ದೇವೇಗೌಡರು ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ಏನಂತ ಅಂದ್ರೆ, ನರೇಂದ್ರ ಮೋದಿ ಅವರು ಮತ್ತೆ ಏನಾದ್ರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಈ ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಏನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಸಲ್ಮಾನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಆ ಪಕ್ಷವನ್ನು ವಾಚಾಮಗೋಚರವಾಗಿ ದೇವೇಗೌಡರು ಬೈದಿದ್ರು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಒಟ್ಟಿಗೆ ಸಭೆ ನಡೆಸಿದರು. ದೇವೇಗೌಡರು ಹೇಳಿದ್ರು, ಮನಮೋಹನ್ ಸಿಂಗ್ ರವರು ಕೊಟ್ಟಿದ್ದಂತ ಖಾಲಿ ಚೊಂಬು, ಮನಮೋಹನ್ ಸಿಂಗ್ ರವರು ನರೇಂದ್ರ ಮೋದಿ ಅವರಿಗೆ ಬಿಟ್ಟೋಗಿದ್ದದ್ದು ಖಾಲಿ ಚೊಂಬು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಅಕ್ಷಯ ಪಾತ್ರ ಆಗ್ಬಿಟ್ಟದೆ. ಎಂಥ ಸುಳ್ಳು! ನರೇಂದ್ರ ಮೋದಿ ಅವರು ದೇವೇಗೌಡರು ಏನು ಪೈಪೋಟಿ ಬಿದ್ದವರ ಒಬ್ಬರಿಗಿಂತ ಜಾಸ್ತಿ ಒಬ್ಬರು ಸುಳ್ಳನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಿಂದ ಇವತ್ತು ನರೇಂದ್ರ ಮೋದಿ ಅವರು ಬರೀ ಸುಳ್ಳುಗಳನ್ನ ಈ ದೇಶದಲ್ಲಿ ಹೇಳ್ಕೊಂಡು ಕರ್ನಾಟಕದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ, ಈ ದೇಶದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾವು ಬೆಲೆ ಏರಿಕೆಯಿಂದ ಜನರು ತತ್ತರಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿರುದ್ಯೋಗದ ಸಮಸ್ಯೆಯನ್ನ ಕೇಂದ್ರ ಸರ್ಕಾರದಿಂದ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾವು ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು. ಒಂದು ಶಕ್ತಿ ಯೋಜನೆ, ಎರಡನೇದು ಅನ್ನಭಾಗ್ಯ, ಮೂರನೇದು ಗೃಹ ಜ್ಯೋತಿ, ನಾಲ್ಕನೇದು ಗೃಹಲಕ್ಷ್ಮಿ, ಐದನೇದು ಯುವ ನಿಧಿ. ಇವುಗಳನ್ನು ಘೋಷಣೆ ಮಾಡಿದಾಗ, ಕೂತ್ಕೊಳ್ರಮ್ಮ, ಕೂತ್ಕೊಳ್ರಿ. ಐದನೇದು ಯುವ ನಿಧಿ. ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು,
ಈ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇವನ್ನೇನಾದರೂ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇವತ್ತು ನಾವು 5 ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಇನ್ನೂ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂತ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಆದರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ. 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ 52,009 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಅದನ್ನ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಲ್ಲಿ ಕರ್ನಾಟಕದ ಬಿಜೆಪಿಯವರು ಹೇಳ್ತಾರೆ, ಈ ಗ್ಯಾರಂಟಿಗಳು ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ, ಈ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತೀನಿ, ನಾವು ಬಿಜೆಪಿ ಅಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋರು. ನಮಗೆ 2028ರವರೆಗೆ ಕರ್ನಾಟಕದ ಜನ ಆಶೀರ್ವಾದ ಮಾಡಿ 136 ಸ್ಥಾನಗಳನ್ನು ಕೊಟ್ಟು ಅಧಿಕಾರದಲ್ಲಿ ಕುಳ್ಳಿಸಿದ್ದಾರೆ. ನಾವು ಅಲ್ಲಿವರೆಗೂ ಕೂಡ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ, ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ ಅಂತೇಳಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ಎಐಸಿಸಿ ಅವರು ಕೂಡ 25 ಗ್ಯಾರಂಟಿಗಳನ್ನ ನ್ಯಾಯಪತ್ರ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿ 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಪ್ರಕಾರ ಒಂದು ಬಡ ಕುಟುಂಬದ ಹೆಣ್ಣು ಮಗಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ 24,000 ರೂಪಾಯಿ ಕೊಟ್ರೆ, ಕೇಂದ್ರದವರು 1 ಲಕ್ಷ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ರೂಪಾಯಿ, ಒಟ್ಟು 1,24,000 ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಕ್ಕಂಥದನ್ನ ಮಾಡಿದ್ದಾರೆ. ಈಗ ಹೇಳಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾ ಬೇಡವಾ? ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆಯೋ ಇಲ್ಲ? ನಿಮಗೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಅಂತಕ್ಕಂಥ ಖಾತ್ರಿ ಆದರೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಿಕೊಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಲೋಕಸಭೆಗೆ ಬಿಜೆಪಿಯಿಂದ ಆಯ್ಕೆಯಾಗಿದ್ದರು. ಒಬ್ರು ಇಂಡಿಪೆಂಡೆಂಟ್, ಒಬ್ರು ಜೆಡಿಎಸ್, ಒಬ್ರು ಕಾಂಗ್ರೆಸ್. ಆಮೇಲೆ ಇದಾದ ಮೇಲೆ ಇಂಡಿಪೆಂಡೆಂಟ್ ಸುಮಲತಾ ಅವರು ಕೂಡ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದರು. ಈಗ ಪ್ರಜ್ವಲ್ ರೇವಣ್ಣ ಜೆಡಿಎಸ್ನಿಂದ ಗೆದ್ದಿದ್ದವರು, ಅವರು ಕೂಡ ಸೇರ್ಕೊಂಡ್ರು. ಒಟ್ಟು 27 ಜನ ಎಂಪಿಗಳಾದರು. ಯಾವತ್ತಾದರೂ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದಾರ? ಬಾಯಿ ಬಿಟ್ಟಿದಾರ? ಇಲ್ಲಿ ಮಿನಿಸ್ಟರ್ ಇದ್ರಲ್ಲ, ಯಾರು ಇಲ್ಲಿ ಮಿನಿಸ್ಟರ್ ಆಗಿದ್ರಲ್ಲ ಲೋಕಸಭೆಗೆ ಗೆದ್ದು, ನಾರಾಯಣ ಸ್ವಾಮಿ ಯಾವತ್ತಾರು ಬಾಯಿ ಬಿಟ್ಟಿದಾರ? ಈ ಕಾರಜೋಳ ಯಾವತ್ತಾರು ಬಾಯಿ ಬಿಟ್ಟಿದಾರ? ಮತ್ತೆ ಯಾಕೆ ಗೆಲ್ಲಿಸ್ತೀರಿ ಅವ್ರಿಗೆ? ಕಾರಜೋಳ ಅವರು ಇಲ್ಲಿ ಬಂದಾಗ ಬಹಳ ಕಡೆಗಳಲ್ಲಿ ಅವರಿಗೆ ವಿರೋಧ ವ್ಯಕ್ತ ಆಯಿತು. ಗೋ ಬ್ಯಾಕ್ ಕಾರಜೋಳ್, ಗೋ ಬ್ಯಾಕ್ ಕಾರಜೋಳ್ ಅಂತೇಳಿ ಜನ ಕೂಗಿದ್ರು. ನೀವು 26ನೇ ತಾರೀಕು
ಗೋ ಬ್ಯಾಕ್ ಕಾರಜೋಳ್. ನಿಮಗೆ ವೋಟ್ ಹಾಕಲ್ಲ, ಬಿಜೆಪಿಗೆ ವೋಟ್ ಹಾಕಲ್ಲ. ಬಿಜೆಪಿಯ ಪ್ರಧಾನಮಂತ್ರಿ ಇವತ್ತು ಜನರಿಗೆ ಮೋಸ ಮಾಡಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಮೋಸ, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನ ಕೊಡದೇ ಇದ್ದದ್ದು ಮೋಸ. ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ರು. ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ನಲ್ಲಿ 23-24ರಲ್ಲಿ ಘೋಷಣೆ ಮಾಡಿದರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಅದನ್ನು ಸಮರ್ಥನೆ ಮಾಡಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆದರೆ 23-24ರಲ್ಲಿ ಭದ್ರಾ ಯೋಜನೆಗೆ ₹1 ಕೊಡಲಿಲ್ಲ. ಭದ್ರಾ ಯೋಜನೆಗೆ ₹1 ಕೊಡಲಿಲ್ಲ. ನೀವು ಇವತ್ತು ಯೋಚನೆ ಮಾಡಬೇಕು. ಈ ಭದ್ರಾ ಯೋಜನೆ ಮುಗಿಸ್ತಕ್ಕಂಥದ್ದು ಅವರು ಕೊಡದೇ ಹೋದ್ರು ಕೂಡ ಕಾಂಗ್ರೆಸ್ ಪಕ್ಷ ಈ ಅವಧಿನಲ್ಲಿ ಭದ್ರಾ ಯೋಜನೆಯನ್ನ ಮುಗಿಸಿ ಈ ಭಾಗದ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚಿತ್ರದುರ್ಗದ MLAಗಳು ಅದನ್ನು ಮಾಡಿಸಲೇಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬರಗಾಲಕ್ಕೆ ಒಂದು ಬಿಡಿಗಾಸ್ ಬಿಡುಗಡೆ ಮಾಡಲಿಲ್ಲ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಯಿತು. ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ 1 ವಾರದಲ್ಲಿ ಇತ್ಯರ್ಥ ಮಾಡಬೇಕು ಇದನ್ನ. ಅಲ್ಲಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಒಪ್ಕೊಂಡಿದ್ದಾರೆ 1 ವಾರದಲ್ಲಿ ಇತ್ಯರ್ಥ ಮಾಡಿಸ್ತೀವಿ ಅಂತೇಳಿ. ನೋಡಿ, ಒಂದು ವೇಳೆ ನಾವು ಕೋರ್ಟ್ಗೆ ಹೋಗದೆ ಹೋಗಿದ್ರೆ ಅವರು ಬರಗಾಲಕ್ಕೆ NDRF ಇಂದ ₹1 ಕೊಡ್ತಾ ಇರಲಿಲ್ಲ. ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ. NDRF ಅವ್ರ ದುಡ್ಡಲ್ಲ, ನಮ್ಮ ದುಡ್ಡು ನಮಗ್ ಕೊಡ್ಲಿಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಕರ್ನಾಟಕ ಕಂಡ್ರೆ ಅಮಿತ್ ಶಾಗೆ, ನರೇಂದ್ರ ಮೋದಿ ಅವರಿಗೆ ಅವರು ಆಗೋದಿಲ್ಲ, ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಪ್ರಿಯಾಂಕ್ ಗಾಂಧಿ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತತೆಯಿಂದ ಕೇಳಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಕೊನೆ ಒಂದು ಮಾತು, ಗೊಲ್ಲರು ಈ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ ಗೊಲ್ಲರನ್ನ ಎಸ್ಟಿಗೆ ಸೇರಿಸಿ ಅಂತೇಳಿ ನಾನು ಶಿಫಾರಸು ಮಾಡಿದ್ದೆ. ಎಸ್ಟಿಗೆ ಸೇರಿಸಿ ಅಂತೇಳಿ ಶಿಫಾರಸು ಮಾಡಿತ್ತು. ಆದರೆ ಇವತ್ತಿನವರೆಗೆ ಮಾಡಿಲ್ಲ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವರನ್ನ ಎಸ್ಟಿಗೆ ಸೇರಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.